ನಿಮ್ಮ ವಾಹಿನಿ. ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ವಿವಿಧ ಸಮುದಾಯದ ಮುಖಂಡರ ಜೊತೆಗೂಡಿ ಮಹಾವೀರ ಜಯಂತಿಯನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಮಾಜ ಸೇವಕರಾದ ಜೈನ ಸಮುದಾಯದ ಗಣ್ಯರಿಗೆ ವೇದಿಕೆಯಲ್ಲಿ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ತೀರ್ಥಂಕರ ಭಗವಾನ್ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಗಣ್ಯರಿಂದ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಬೆಳ್ಳೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಮಹಾಲಕ್ಷ್ಮಿ ಮಹೇಶ್ ಮಾತನಾಡಿ, ಏಪ್ರಿಲ್ 10ರಂದು ಜೈನ ಧರ್ಮದ ಪ್ರಮುಖ ಹಬ್ಬ. ಈ ಧರ್ಮದ ಕೊನೆಯ ಗುರುಗಳಾದ ತೀರ್ಥಂಕರ ಭಗವಾನ್ ನೆನಪಿಗಾಗಿ ಈ ಜಯಂತಿಯನ್ನು ಆಚರಣೆ ಮಾಡುತ್ತೇವೆ. ಜೈನ ಸಮುದಾಯದಲ್ಲಿ ಪಂಚತತ್ವಗಳ ಮೂಲಕ ಸತ್ಯ, ಅಹಿಂಸೆ, ಕ್ಷಮೆ ಈ 5 ನಿಯಮಗಳ ಮೂಲಕ ಜಗತ್ತಿಗೆ ಶಾಂತಿಯನ್ನು ಸಾರುವುದು ಪ್ರಮುಖ ಉದ್ದೇಶವಾಗಿದೆ. ಈ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಮುದಾಯದವರು ಮತ್ತು ಜೈನ ಸಮುದಾಯದವರಿಗೆ ಪಟ್ಟಣ ಪಂಚಾಯಿತಿ ವತಿಯಿಂದ ಧನ್ಯವಾದಗಳು ಎಂದರು. ಎಲ್ಲ ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ಇದು ಮೊದಲನೇ ಸಲ ಅನ್ಸುತ್ತೆ ಈ ತರ ಕಾರ್ಯಕ್ರಮ ಮಾಡ್ತಾ ಇರೋದು. ನಾನು 7 ವರ್ಷದಿಂದ ಬರೀ ಫೋಟೋ ಪೂಜೆ ಮಾಡೋದು ಹೋಗೋದು ಇಷ್ಟೇ ಮಾಡ್ತಿದ್ವಿ. ನಿಮ್ಗೆಲ್ಲ ಒಂದು ಸನ್ಮಾನ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಮೊಹಮ್ಮದ್ ಯಾಸೀನ್ ಮತ್ತು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಸಮಾಜ ಏನು ನಮ್ಮ ಸಂಪ್ರದಾಯ ಏನು ಅನ್ನೋದನ್ನ ಹೋಗ್ತಾ ಇರ್ತದೆ. ಅದನ್ನ ನಾವು ಮುಂಚೂಣಿನಲ್ಲಿ ನಾವು ನಿಂತ್ಕೊಂಡು ನಮ್ಮ ಸಮಾಜದ ಪ್ರಚಾರವನ್ನು ನಾವು ನಿಂತ್ಕೊಂಡು ಮಾಡಿದಾಗ ಭವಿಷ್ಯದಲ್ಲಿ ನಮ್ಮ ಸಮಾಜ ಉಳ್ಕೊಳಕ್ ಸಾಧ್ಯ. ಇದು ಹಳೆ ಧರ್ಮ, ಜೈನ ಧರ್ಮ ಇವತ್ತಿನಲ್ಲ, ಪ್ರಪಂಚಕ್ಕೆ ಬಹಳ ಹಳೆ ಧರ್ಮ ಇದು. ಯಾಕಂದ್ರೆ ನಾವು ಪ್ರಚಾರನ ಕೊಡದಲ್ಲ ಇದನ್ನ ಹಿಂದೆ ಆಗ್ತಾ ಬರ್ತಾ ಇದೆ. ಎಲ್ಲದಕ್ಕಿಂತ ಮುಂಚೂಣಿನಲ್ಲಿ ಇರ್ಬೇಕಂತ ಧರ್ಮ ಇದು. ಯಾಕಂದ್ರೆ ಅಷ್ಟೊಂದು ನಿಯಮಗಳಿದೆ, ಅದಕ್ಕೆ ಬಹಳ ಕಠಿಣವಾದ ನಿಯಮಗಳಿರೋದ್ರಿಂದ ಅದನ್ನ ಜನ ಸ್ವೀಕಾರ ಮಾಡಕ್ಕೆ ಒಂದ್ ಸ್ವಲ್ಪ ದೂರ ಆದ. ಅದನ್ನ ನಿಜವಾಗ್ಲೂ ಆ ಧರ್ಮದ ಮೇಲೆ ನಡೆದ್ರೆ ಅದರಷ್ಟು ಒಳ್ಳೆ ಧರ್ಮ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಆದೇಶ ಮಾಡಿರೋದು ತುಂಬ ಧನ್ಯವಾದಗಳು. ಅದೇ ಈ ಸಭೆಯ ಪಟ್ಟಣ ಪಂಚಾಯಿತಿ ಮಹಾವೀರ ಜಯಂತಿಯ ಸಭೆಯ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮಣ್ ಅವರೇ ಹಾಗೂ ಉಪಾಧ್ಯಕ್ಷರಾದ ಯಾಸೀನ್ ಅವರೇ ಹಾಗೂ ಸಾಯಿ ಸಮಿತಿ ಅಧ್ಯಕ್ಷರಾದ ನಿತಿನ್ ತೇಜ್ ಅವರೇ ಹಾಗೂ ಎಲ್ಲ ಜೈನ ಧರ್ಮದ ಮುಖಂಡರುಗಳೇ, ಈ ಮಹಾವೀರ ಜಯಂತಿ ಮಹಾವೀರ ಬೋಧನೆ ಅಂದರೆ ಈಗ ದೇವರು ಹೇಳೋದು ಏನು ಬೋಧನೆ ಅಂದರೆ ಬದುಕಲು ಬಿಡು ಅಂತ ಹೇಳಿ ಆ ಬೋಧನೆ ಅಂದ್ರೆ ಇಡೀ ಪ್ರಾಣಿ ಪಕ್ಷಿ ಎಲ್ಲ ಜೀವಾಂಶಕ್ಕೂ ಬದುಕಲು ಬಿಡೋದು ಅಂದ್ರೆ ಅವರು ಎಲ್ಲ ದೇವರು ಅವರ ಒಂದು ರೂಪದಲ್ಲಿ ಬದುಕಲು ಬಿಡಕ್ಕೆ ಹೇಳಿದ ಧರ್ಮವನ್ನು ಅದು ಅತ್ಯುತ್ತಮ ಧರ್ಮ, ಒಳ್ಳೆಯ ಧರ್ಮ ಅಂತ ಹೇಳ್ತಾ ಈ ಮಹಾವೀರ ಜಯಂತಿ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗುವಂತ ಮಾತಾಡೋಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಮುಂಚಿತ ನನ್ನ ಮಾತು ಮುಗಿಸ್ತೀನಿ. ಕಾರ್ಯಕ್ರಮದಲ್ಲಿ ಶಾಂತಮ್ಮ, ರಾಮಲಿಂಗಯ್ಯ, ರಾಜಣ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷ ನಿತಿನ್ ಜೈನ್, ಡಾಕ್ಟರ್ ರತ್ನಂ ರಾಜು, ಪದ್ಮನಾಭ, ಸಂಜಯ್, ರೋಹಿತ್, ನರೇಶ್, ಸುನಿಲ್, ಧನನೇಂದ್ರ ಕುಮಾರ್, ಮಹಾವೀರ, ವೆಂಕಟೇಶ, ಶಿವಣ್ಣ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.